ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯ್ ಜೊನಳ್ಳಿ. ಸಾಕಷ್ಟು ನಿರೀಕ್ಷೆ ಮತ್ತು ಕುತೂಹಲ ಮೂಡಿಸಿದ್ದಂತ 2026-27ನೇ ಸಾಲಿನ ರಾಜ್ಯ ಬಜೆಟ್ ಅನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಂಡಿಸಿರುವಂತದ್ದು. ಅದರಲ್ಲಿ ಸಾಕಷ್ಟು ಯೋಜನೆಗಳ ಸಂಬಂಧಪಟ್ಟಂತೆ ಒಂದಷ್ಟು ಘೋಷಣೆಗಳು ಆಗಿರೋ ಸಂಬಂಧಪಟ್ಟಂತೆ ಚರ್ಚೆಗಳು ಶುರುವಾಗಿರುವಂತದ್ದು. ಬಹಳ ಪ್ರಮುಖವಾಗಿ ಬಜೆಟ್ಗಿಂತ ಮುಂಚೆ ಅಂಗನವಾಡಿ ಕಾರ್ಯಕರ್ತೆಯರು, ಸಹಾಯಕಿಯರು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡಿದ್ರು. ವೇತನ ಹೆಚ್ಚಳ ಸೇರಿದಂತೆ ಪ್ರಮುಖ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿದ್ರು. ಈ ಬಜೆಟ್ ನಲ್ಲಿ ಅದನ್ನು ಘೋಷಣೆ ಮಾಡಬೇಕು ಅಂತ ಒತ್ತಾಯವನ್ನು ವ್ಯಕ್ತಪಡಿಸಿದ್ರು. ಬಜೆಟ್ ನಲ್ಲಿ ಒಂದು ಅಂಶ ಪ್ರಸ್ತಾಪ ಆಗಿರುವಂತದ್ದು, ಒಂದು ಯೋಜನೆಯನ್ನು ಘೋಷಣೆ ಮಾಡಿರುವಂತದ್ದು, ಒಂದು ಕಾರ್ಯಕ್ರಮ ಅಂದ್ರೆ ಒಂದು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಒಂದು ಜೊತೆ ಸಮವಸ್ತ್ರವನ್ನ ಹೆಚ್ಚುವರಿಯಾಗಿ ಕೊಡಬೇಕು ಅಂತ ಹೇಳಿರುವಂತದ್ದು. ಅದನ್ನ ಬಿಟ್ರೆ ಉಳಿದಂತೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಏನು ಅವರ ಒಂದು ಬೇಡಿಕೆಗಳಿಗೆ ಸಂಬಂಧಪಟ್ಟಂತೆ ಯಾವುದು ಕೂಡ ಬಜೆಟ್ ನಲ್ಲಿ ಘೋಷಣೆ ಆಗಿಲ್ಲ. ಇದು ಅಂಗನವಾಡಿ ಕಾರ್ಯಕರ್ತೆ ಏನ್ ಹೇಳ್ತಾರೆ ಈ ಬಜೆಟ್ ಅಲ್ಲಿ ಘೋಷಣೆ ಆಗಿರುವ ಸಂಬಂಧಪಟ್ಟಂತೆ ಅವರ ಒಂದು ಬೇಡಿಕೆಗಳು ಈಡೇರಿದವ ಇಲ್ವಾ, ಈ ಬಗ್ಗೆ ಅವ್ರನ್ನೇ ಖುದ್ದು ಮಾತಾಡ್ತಾ ಹೋಗ್ತೀನಿ. ನಮ್ಮ ಜೊತೆ ಎಂ ಜಯಮ್ಮ ಅವರಿದ್ದಾರೆ, ಅಂಗನವಾಡಿ ಕಾರ್ಯಕರ್ತೆಯರ AITUC ಸಂಘದ ಪ್ರಧಾನ ಕಾರ್ಯದರ್ಶಿ ನಮ್ಮ ಜೊತೆ ಇದ್ದಾರೆ. ಅವರು ಕೂಡ ಮೊನ್ನೆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್, ಸ್ವಾಗತ. ಮೇಡಮ್, ನೀವು ಕೂಡ ಮೊನ್ನೆ ಪ್ರತಿಭಟನೆ ಪಾಲ್ಗೊಂಡಿದ್ರಿ, ನಾನು ಕೂಡ ಬಂದು ನಿಮ್ಮನ್ನು ಮಾತಾಡ್ತೇವೆ. ದೊಡ್ಡ ಮಟ್ಟದಲ್ಲಿ ಅಂಗನವಾಡಿ ಕಾರ್ಯಕರ್ತರು ರಾಜ್ಯಾದ್ಯಂತ ಬಂದಿದ್ರು. ಈ ಬಜೆಟ್ ಅಲ್ಲಿ ನಮ್ಗೆ ಏನೋ ಒಂದು ಘೋಷಣೆ ಆಗುತ್ತೆ ಅಂತ ಭರವಸೆ ಇಟ್ಕೊಂಡಿದ್ರು. ಈ ಬಜೆಟ್ ಅನ್ನ ನೋಡಿದೀರಾ, ಏನ್ ಅನ್ಸುತ್ತೆ ಮೇಡಮ್? ನಿಜವಾಗೂ ಸರ್, ಈ ಬಜೆಟ್ ಬೇರೆ ಜನಸಾಮಾನ್ಯರಿಗೆ ಉತ್ತಮವಾಗಿರ್ಬೋದು, ಆದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸ್ತಕ್ಕಂತ ಕಾರ್ಯಕರ್ತರಿಗೆ ತುಂಬಾ ಅನ್ಯಾಯ ಆಗಿದೆ. ಯಾಕೆಂದ್ರೆ ತುಂಬಾ ಅನ್ಯಾಯ ಆಗಿದೆ. ಇವರು ಏನ್ ಕೆಲಸ ಕೊಡ್ತಿದ್ದಾರೆ ಜೀವನ ಮಾಡೋದಿಕ್ಕೆ, ಜೀವಿಸ್ಲಿಕ್ಕೆ, ನಮ್ಮ ಜೀವನವನ್ನ ಸಾಗಿಸ್ಲಿಕ್ಕೆ ಸಂಬಳ ಕೊಡಿ ಅಂತ ಕೇಳಿದ್ರೆ ಸೀರೆ ಕೊಟ್ಟು ಎಲ್ಲಿ ಕಮಿಷನ್ ಬೇಸ್ ಸಿಗತ್ತೆ ಅಂತ ಸೀರೆಯನ್ನ ಆಲ್ರೆಡಿ ನಮ್ಗೆ 2 ಸೀರೆ ಕೊಡ್ತಾ ಇದ್ದಾರೆ, ಯೂನಿಫಾರ್ಮ್ ಸಾಕು. ನಮ್ಗೆ ಸೀರೆ ಭಾಗ್ಯ ಬೇಕಾಗಿಲ್ಲ. ಈಗ್ಲೂ ಮರುಪರಿಶೀಲನೆ ಮಾಡ್ಬೇಕು ಸರ್ಕಾರ. ನಿಮ್ಮ 2 ಸೀರೆ ಬೇಡ ಸ್ವಾಮಿ, ನಮ್ಗೆ ಹೊಟ್ಟೆ ತುಂಬಿಸ್ಕೊಳ್ಳೋದಿಕ್ಕೆ, ಜೀವನಕ್ಕೆ ಗೌರವಧನ ಹೆಚ್ಚಳ ಮಾಡಿ ಅಂತ ಇವತ್ತು ನಾವು ಕೇಳ್ತಾ ಇದ್ದೇವೆ. ಮೇಡಮ್, ಬೇರೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಬೇಡಿಕೆಗಳಿದ್ವು. ಹೌದು ಸರ್, ನಮ್ಗೆ ಈಗ ನೋಡಿ ವೇತನ ಹೆಚ್ಚಳ ಮಾಡ್ಬೇಕು. 2011ರಿಂದ ಗ್ರಾಚ್ಯುಟಿ ನಿವೃತ್ತಿಯಾಗಿ ಮನೆಗೆ ಹೋಗಿದ್ದಾರೆ. ಈ ರೀತಿ ದುಡಿಸ್ಕೊಂಡು ಇವ್ರು ಕೊಟ್ಟಂತ ಯೋಜನೆಗಳನ್ನ ಜನರಿಗೆ ತಗೊಂಡೋಗಿ ಕೊಟ್ಟಿದ್ದಾರೆ. ಆ ಹೆಣ್ಮಕ್ಳು ಇವತ್ತು ಬೀದಿಗೆ ಬಂದು ಇಡೀ ವರ್ಷದಲ್ಲಿ ಕೇಳ್ತಾ ಇದ್ದಾರೆ. ಆದ್ರೆ ಅವರಿಗೂ ಕೂಡ ಅಲ್ಲಿ ಜಾಸ್ತಿ ಮಾಡ್ಲಿಲ್ಲ. ಒಂದೇ ಇವರೇ ಕೊಟ್ಟಂತ 6ನೇ ಗ್ಯಾರಂಟಿಯನ್ನ ಜಾಸ್ತಿ ಮಾಡ್ಲಿಲ್ಲ. ಇವರು ಈ ಬೆಲೆ ಏರಿಕೆ ಒಳಗಡೆ ಹೆಂಗ್ ಜೀವನ ಮಾಡ್ಬೇಕು, ಇವರು ಏನ್ ಮಕ್ಳಿಗೆ ಆಹಾರವನ್ನ ತಯಾರಿ ಮಾಡ್ಬೇಕು ಅಂತ ಹೇಳಿ ಮತ್ತೊಮ್ಮೆ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಸ್ವಾಗತ ಮಾಡ್ತೀವಿ. ನಮ್ಮ ಇಲಾಖೆ ಇರೋದೇ ನಾವು ಮಕ್ಕಳಿಗೆ ಆಹಾರವನ್ನ ತಯಾರಿಸಿ ತಿನ್ನಿಸಿ ಮತ್ತೆ ಗರ್ಭಿಣಿ ಬಾಣಂತಿಯರಿಗೆ ಸದೃಢ ಮಾಡ್ಬೇಕಾಗಿರೋದೇ ನಮ್ ಕರ್ತವ್ಯ. ಅದ್ರಲ್ಲಿ 2 ಮಾತಿಲ್ಲ. ಆದ್ರೆ ಅಲ್ಲಿ ಜನಸಾಮಾನ್ಯರಿಗೆ ಏನ್ ತೊಂದರೆ ಆಗ್ತಾ ಇದೆ, ಅವರ ಅಭಿಪ್ರಾಯದ ಎಡೆಗೆ ನಾವು ಟೇಕ್ ಹೋಮ್ ಕೊಡ್ತಾ ಇದ್ವಿ ಅಷ್ಟೇ. ಮಾಡ್ಬೇಕು ಅಂತ ಹೇಳಿದ್ರೆ ಮಾಡೋಣ. ಆ ಮಾಡೋದಕ್ಕೆ ತಕ್ಕನಾಗಿ ನಮಗ್ ಕೂಲಿ ಕೊಡ್ಬೇಕಲ್ಲ, ನಮ್ಮನೆ ಜೀವನ ನಡಿಬೇಕಲ್ಲ, ಮಕ್ಳ ಜೀವನ ನಡಿಬೇಕಲ್ಲ. ನಮ್ ಕಾರ್ಯಕರ್ತರು ಇವತ್ತು ಅವ್ರನ್ನ ಕರೆದಿರೋದು, ವಿಧವೆಯರ ಪರಿಸ್ಥಿತಿಯನ್ನ ಕರೆದಿದ್ದೀರಿ. 6,500 ಇವತ್ತು ಸಹಾಯಕಿಯರು ಬರ್ತಾ ಇಲ್ಲ. ಅವ್ರ ವೇತನ ಜಾಸ್ತಿ ಮಾಡಿ ಸ್ವಾಮಿ ಅಂದ್ರೆ 2 ಸೀರೆ ಕೊಟ್ಟು ಸೀರೆಯಲ್ಲಿ ನೇಣಿಗೇನು ಹಾಕೊಂಡ್ಬಿಡ್ಬೇಕಾ? ನಾವು ಉಟ್ಕೊಳಂಗಿಲ್ಲ. ಹೊಟ್ಟೆ ಹಸು ಜೀವನ ಸಾಕಾಗದೆ ಸೀರೆ ಕೊಡ್ತಿದ್ದಾರೆ ಅಂತ ಕಾಣಿಸ್ತಾ ಇದೆ ನಮ್ಗೆ. ಇಂಥ ವ್ಯವಸ್ಥೆನ, ಇಂಥ ಬಜೆಟ್ ಅನ್ನ ಕೊಡ್ತಾ ಇರೋದು ಮಹಿಳಾ ಮತ್ತು ಅಭಿವೃದ್ಧಿ ಇಲಾಖೆಗೆ ಸರಿಯಾದ್ದಲ್ಲ. 34,000 ಕೋಟಿ ಇದೆ. ಅದ್ರೊಳಗಡೆ ಗೃಹಲಕ್ಷ್ಮಿ ಮತ್ತೇನು ಅಕ್ಕಾಪಡೆ ಈ ಎಲ್ಲವೂ ಇದೆ. ಆದ್ರೆ ಇವತ್ತು ಅಲ್ಲಿಂದ ಇಲ್ಲಿವರೆಗೂ ಜನರಿಗೆ ಪ್ರತಿ ಹಂತದೊಳಗಡೆ ಮಹಿಳೆಯರಿಗೆ, ಮಕ್ಕಳಿಗೆ ಸೇವೆ ಕೊಡ್ತಕ್ಕಂಥ ಅಂಗನವಾಡಿ ಕಾರ್ಯಕರ್ತೆಯನ್ನ ಈ ಸರ್ಕಾರದಲ್ಲಿ ಇವತ್ತು ನಿಕೃಷ್ಟವಾಗಿ ನೋಡಿದ್ದಾರೆ. ಇವತ್ತು ನಾವು ಮಹಿಳೆಯರ ಕಾಣ್ತಾ ಇಲ್ಲ. ಹೊಸ ಹೊಸ ಯೋಜನೆಗಳನ್ನ ತರ್ತಾ ಇದ್ದಾರೆ. ಆ ಯೋಜನೆಗಳಿಗೆ ಮಾತ್ರ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಆಲ್ರೆಡಿ ಇರ್ತಕ್ಕಂಥ ಯೋಜನೆಯಲ್ಲಿ ಮಾಡ್ತಕ್ಕಂಥ ಕಾರ್ಮಿಕರಿಗೆ ಅನ್ಯಾಯ ಮಾಡಿದ್ದಾರೆ. ಅದಕ್ಕೆ ನಿಷ್ಕ್ರಿಯ ಮಾಡ್ತಾ ಇದ್ದಾರೆ. ಇದು ಸರಿಯಾದಲ್ಲ. ನಿರೀಕ್ಷೆ ಮಾಡಿದ್ರೆ ಮೇಡಮ್, ಸಿದ್ದರಾಮಯ್ಯ ಅವರ ಬಜೆಟ್ ನಲ್ಲಿ ಈ ರೀತಿ ಅಂದ್ರೆ ನಿಮ್ಗೆ ಏನೋ ಒಂದು ಭರವಸೆ ಸಿಗುತ್ತೆ ಅಥವಾ ನಿಮ್ಮ ಬೇಡಿಕೆಗಳು ಈಡೇರುತ್ತೆ ಅಂತ ನಿರೀಕ್ಷೆ ಮಾಡಿದ್ರಿ. ಬಟ್ ಈ ರೀತಿ ಆಗುತ್ತೆ ಅಂತ ನಿರೀಕ್ಷೆ ಮಾಡಿದ್ರಾ? ಅಲ್ಲ, ಎಲ್ಲೋ ಒಂದ್ ಕಡೆ ನಮ್ಮ ಇಲಾಖೆ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ನಮ್ಮ ಇಲಾಖೆ ಅಧಿಕಾರಿಗಳು ನಮ್ಮನ್ನ ಕರೆದು ಎಲ್ಲಿ ಮಾತುಕತೆ ಆಡ್ಲಿಲ್ಲ, ಎಲ್ಲಿ ನಮ್ಮ ಬಗ್ಗೆ ಒಂದು ಅನುಕರಣೆ, ಎಲ್ಲಿ ಚರ್ಚೆ ಆಗ್ಬೇಕು, ಇವೆಲ್ಲ ಆಗದೆ ಇರೋದ್ ನೋಡಿ ಎಲ್ಲೋ ಒಂದ್ ಕಡೆ ನಮ್ಗೆ ಅನುಮಾನಗಳು ಕೂಡ ಇತ್ತು. ಯಾಕೆ ಅಂದ್ರೆ ಅವ್ರು ಇಲ್ಲಿ ಕೂಲಿ ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತರ ಬಗ್ಗೆ ಇಲ್ಲ ಅನುಕಂಪ ಇಲ್ಲ. ನಮ್ಮ ಬಗ್ಗೆ ಕೇಳುವಂತ ಅನುದಾನ ಇದನ್ನ ಕೇಳಿದಾರೋ ಇಲ್ವೋ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಯಾಕೆಂದ್ರೆ ಒಂದು ಸಭೆಗಳು ನಡೀಲಿಲ್ಲ.
ಇವತ್ತು ಸಂಘಟನಾಗಾರದ ಸಭೆ ಮಾಡಿ ನಾವು ಒತ್ತಾಯವನ್ನು ತರ್ತಕ್ಕಂಥ ಕೆಲಸ ಕೂಡ ಮಾಡ್ತಾ ಇದ್ವಿ. ಇವತ್ತು ನಮ್ಮ ಇಲಾಖೆಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಯಾವ ರೀತಿ ನಮ್ಮನ್ನ ಪ್ರಪೋಸಲ್ ಅನ್ನ ಕೊಟ್ಟಿದ್ದಾರೆ ಸರ್ಕಾರಕ್ಕೆ, ಸಿದ್ದರಾಮಯ್ಯ ಅವರು ಯಾಕೆ ಈ ರೀತಿ ಚೀಫ್ ಮಿನಿಸ್ಟರ್ ಕ್ರಮವನ್ನ ತಗೊಂಡ್ರು ಅನ್ನೋದು ನಮ್ಗೆ ವಿಪರ್ಯಾಸ ಆಗಿದೆ. ಈ ಮರುಪರಿಶೀಲನೆ ಮಾಡಿಸ್ಬೇಕು. ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ನಮ್ಮ ಸಚಿವರು ಇವತ್ತು ಕೂಲಿ ಕೆಲಸ ಮಾಡ್ತಾ ಇದ್ದಾರೆ, ಹೆಣ್ಮಕ್ಳಿಗೆ ಜೀವನ ಸಾಕಾಗ್ತಾ ಇಲ್ಲ, ಬೆಲೆ ಏರಿಕೆ ಇದೆ, ಗೌರವಧನ ಕೊಡಬೇಕು ನೀವು, ನಾನು ಈ ಇಲಾಖೆಯ ಮಿನಿಸ್ಟರ್ ಇದ್ದೇನೆ ಅಂತ ಅಂತ ಕೆಲಸ ಮಾಡದೆ ಅದಕ್ಕೋಸ್ಕರ ನಮ್ಮ ಹೋರಾಟದ ಜಾಗಕ್ಕೆ ಬರ್ಲಿಲ್ವೇ ಅಂತ ಇವತ್ತು ಅರ್ಥ ಆಗ್ತಾ ಇದೆ ನಮ್ಗೆ. ಲಕ್ಷಾಂತರ ಮಕ್ಕಳಿಗೆ ತಾವು ಏನಂದ್ರೆ ಅಲ್ಲಿ ಅಂಗನವಾಡಿ ಕೇಂದ್ರಗಳಲ್ಲಿ ಲಕ್ಷಾಂತರ ಮಕ್ಕಳಿಗೆ ತಾವು ಒಂದು ಸೇವೆಯನ್ನ ಕೊಡುವಂಥದ್ದು, ಜೊತೆಗೆ ಗರ್ಭಿಣಿಯರು ಕೂಡ ಈಗ ಏನೋ ಗರ್ಭಿಣಿಯರಿಗೆ ಆಹಾರ ಸಂಬಂಧಪಟ್ಟಂತೆ ಕೊಡುವಂಥದ್ದು, ಸಾಕಷ್ಟು ಜವಾಬ್ದಾರಿ ಇರುವಂತದ್ದು ತಮ್ಮ ಮೇಲೆ. ತಾವು ಕೂಡ ಅದೇ ರೀತಿ ಕೂಡ ನಿರ್ವಹಿಸ್ತಾ ಇರುವಂತದ್ದು. ಅದರಲ್ಲಿ ಸಾಕಷ್ಟು ಬಡವರಿದ್ದಾರೆ, ಮತ್ತೆ ವಿಧೇಯರಿದ್ದಾರೆ. ಇಷ್ಟೆಲ್ಲ ಬೇಡಿಕೆಗಳು ಯಾಕೆ ಸರ್ಕಾರಕ್ಕೆ ಮುಟ್ಲಿಲ್ಲ? ಈ ಬಜೆಟ್ ಅಲ್ಲಿ ಯಾಕೆ ಘೋಷಣೆ ಆಗ್ಲಿಲ್ಲ ಅನ್ಸುತ್ತೆ ಮೇಡಮ್? ಇಲ್ಲ, ಯಾಕೆ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲ, ನಮ್ಮ ಚೀಫ್ ಮಿನಿಸ್ಟರ್ಗೆ ಅರ್ಥ ಮಾಡಿಸಕ್ಕೆ ಕ್ರಮವನ್ನ ತಗೊಳ್ತಕ್ಕಂತ ನಮ್ಮ ಮಿನಿಸ್ಟರು ಅಂಡ್ ನಮ್ಮ ಅಧಿಕಾರಿ ವರ್ಗ ಏನಾದ್ರೂ ಹಿನ್ನಡೆ ಆಗಿದ್ಯಾ ಅರ್ಥ ಆಗ್ತಾ ಇಲ್ಲ ಸಾಹೇಬ್ರೆ. ತಮ್ಮಲ್ಲಿ ತಮ್ಮ ಮುಖಾಂತರ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಯಾಕೆ ಅಂದ್ರೆ ಒಂದು ಚರ್ಚೆಗಳು ನಡೀಲಿಲ್ಲ, ಮತ್ತೆ ಸುಧಾರಣೆ ಸಮಿತಿ ಮತ್ತೆ ಇದು ಕಾರ್ಯಕ್ರಮಗಳು ಚಟುವಟಿಕೆ ಇದಕ್ಕೆಲ್ಲ ಬರ್ತಾ ಇದೆ. ಆದ್ರೆ ಗೌರವಧನ ಹೆಚ್ಚಳ ಮಾಡ್ಬೇಕು. ಕಾರ್ಯಕ್ರಮಗಳಿಗೆ ಅನುದಾನಗಳನ್ನ ಯೋಜನೆ ಮಾಡ್ಕೊಳ್ತಾ ಇದ್ದಾರೆ. ಶಿಶುಪಾಲನಾ ಕೇಂದ್ರಗಳು ಮಾಡ್ಬೇಕು ಎಲ್ಲ ಬರ್ತಾ ಇದೆ, ನಾನು ನೋಡ್ತಾ ಇದ್ದೇನೆ. ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸಂಬಳವನ್ನ ಜಾಸ್ತಿ ಮಾಡ್ತಾ ಇಲ್ಲ. ಇದು ನಮ್ಗೆ ಮೇಜರ್ ಆದಂತ ಸಮಸ್ಯೆ. ಮರುಪರಿಶೀಲನೆ ಮಾಡಿ ನಮ್ಗೆ ಗೌರವಧನ ಹೆಚ್ಚಳ ಮಾಡ್ಬೇಕು ಅಂತ ಈ ಮುಖಾಂತರ ನಾವು ಸರ್ಕಾರವನ್ನ ಮತ್ತೊಮ್ಮೆ ಕೇಳ್ಕೊಳ್ತಾ ಇದೀವಿ. ಮೇಡಮ್, ಮೊನ್ನೆ ಬಂದಿದ್ದಂತ ಸಾವಿರಾರು ಅಂಗನವಾಡಿ ಕಾರ್ಯಕರ್ತೆಯರು, ತಾಯಂದಿರು ಮತ್ತೆ ಮಹಿಳೆಯರೆಲ್ಲ ಬಂದಿದ್ರಲ್ವಾ, ಅವ್ರು ಹೇಳ್ತಾ ಇದ್ರು ನಮ್ಗೆ ಈ ಬಾರಿ ಬಜೆಟ್ ನಲ್ಲಿ ಘೋಷಣೆ ಮಾಡ್ಲಿಲ್ಲ ಅಂತಂದ್ರೆ ಮುಂದಿನ ಚುನಾವಣೆ ಪಾಠ ಕಲಿಸ್ಬೇಕಾಗುತ್ತೆ ಅಂತ ಹೇಳಿದ್ರು. ಏನ್ ಖಂಡಿತ ಇದು ನಿಜಾನೇ. ಯಾಕೆ ಅಂದ್ರೆ ಇವತ್ತು ದುಡಿಯುವ ಮಹಿಳಾ ವರ್ಗವನ್ನ ಕೇಂದ್ರ ಸರ್ಕಾರ ಕೂಡ ಅನ್ಯಾಯ ಮಾಡ್ತು. ಸಿದ್ದರಾಮಯ್ಯ ಅವರು ಕೂಡ ಈ ತರ ಅನ್ಯಾಯ ಮಾಡುತ್ತೆ ಈ ರಾಜ್ಯ ಸರ್ಕಾರ ಅಂತ ನಾವು ನಂಬಿರ್ಲಿಲ್ಲ. ಹೇಗ್ ಜೀವನ ಮಾಡ್ಬೇಕು ಹೇಳಿ ಸ್ವಾಮಿ, ಜೀವನದ ದಾರಿ ತೋರಿಸಿ, ಅದನ್ನ ನಾವು ಕೇಳ್ತಾ ಇದೀವಿ. ಇತರೆ ಕೆಲಸಗಳು ಏನೇ ಆದ್ರೂ ಕೊಡೋದು, ಆಮೇಲೆ ಎಲ್ಲಾ ಅಮೌಂಟ್ ಗಳನ್ನ ಡಿಬಿಟಿ ಮಾಡ್ತೀವಿ ಫಲಾನುಭವಿಗಳಿಗೆ. ಇದ್ಯಾವ ನೀತಿ? ಫಲಾನುಭವಿ ಅಂಗನವಾಡಿಗಳನ್ನ ಸ್ಟ್ರೆಂಥನ್ ಮಾಡ್ಲಿಕ್ಕೆ ಅವಕಾಶ ಮಾಡ್ಬೇಕು. ಅದು ಬಿಟ್ಟು ನಮ್ಮನ್ನ ನಿಷ್ಕ್ರಿಯ ಮಾಡ್ತಕ್ಕಂಥದ್ದು, ನಮ್ಗೆ ಅನುದಾನವನ್ನೇ ಕೊಡದೆ ಸಂಬಳವನ್ನೇ ಹೆಚ್ಚು ಮಾಡದೆ ಇದ್ರೆ ಜೀವನ ಹೇಗ್ ಸಾಧ್ಯ? ಇದು ಮಾಡ್ಬೇಕು ಅಂತ ಹೇಳಿ ಮತ್ತೆ ಪರಿಶೀಲನೆ ಮಾಡ್ಬೇಕು ಅಂತ ಕೇಳ್ಕೊಳ್ತಾ ಇದೀವಿ. ಈಗ ಸೀರೆ ಸೀರೆ ಅಂದ್ರೆ ಒಂದು ಜೊತೆ ಸಮವಸ್ತ್ರವನ್ನ ಕೊಟ್ಟಿರುವಂತದ್ದು ಸಾಕಾಗುತ್ತಷ್ಟು ಅಷ್ಟು ಇದೆಯಾ? ಉಸಿರುಳಿಸ್ಕೊಳ್ಳೋದಿಕ್ ಕೊಡಿ, ನಿಮ್ಮ ಸೀರೆ ಬೇಡ ನಮ್ಗೆ. ಆಲ್ರೆಡಿ 1-2 ಜೊತೆ ನೀವು ಪ್ರತಿ ವರ್ಷ ಯೂನಿಫಾರ್ಮ್ ಕೊಡ್ತಾ ಇದ್ದೀರಿ, 2 ಜೊತೆ ನಮ್ಗೆ ಎಕ್ಸ್ಟ್ರಾ ಬೇಡ ಅಂತ ಇವತ್ತು ಕಾರ್ಯಕರ್ತೆಯರ ಫೋನು ಸುರಿಮಳೆ ಬರ್ತಾ ಇದೆ ನೋಡ್ತಾ ಇದ್ದಾಗೆ. ಕೊಡಿಸಿ, ಸೀರೆ ಬೇಡ. ವೇತನ ಹೆಚ್ಚಳ ಮಾಡಿದ್ರೆ ನೀವೇ ಕೂಡ ಒಂದ್ ಜೊತೆ ಸೀರೆ ಅವ್ರಿಗೆ ವಾಪಸ್ ಕೊಡ್ತೀರಾ? ಅಲ್ಲ, ಖಂಡಿತ ನಾವ್ ಇರೋ ಸೀರೆ ಉಟ್ಕೊಂಡ್ರೆ ಆಗಿದೆ. ನಮ್ ಜೀವನಕ್ ಬೇಕಲ್ಲ ನಿಮ್ ಸೀರೆ, ನಮ್ಗೆ ಅವಶ್ಯಕತೆ ಇಲ್ಲ. ಅಲ್ಲಿ ನೋಡಿದ್ರೆ ಇಂಥದ್ದು ಗೃಹಲಕ್ಷ್ಮಿ ಮಹಿಳೆಯರಿಗೆ ಸೀರೆ, ಇದೇನ್ ಸೀರೆ ವ್ಯಾಪಾರಕ್ಕೆ ನಿಂತಿದಾರ? ಉದ್ಯೋಗ ಸೃಷ್ಟಿ ಇಲ್ಲ, ಉದ್ಯೋಗ ಮಾಡ್ತಕ್ಕಂಥ ಕಾರ್ಮಿಕರಿಗೆ ಸಂಬಳ ಜಾಸ್ತಿ ಇಲ್ಲ, ಅಲ್ಲಿ ಪೌಷ್ಟಿಕ ಆಹಾರಕ್ಕೆ ಅಮೌಂಟ್ಗಳು ಜಾಸ್ತಿ ಆಗ್ಬೇಕು. ಇಂಥ ಯೋಜನೆಗಳು ಇಲ್ಲಿ ನಿರುದ್ಯೋಗ ನಿರ್ಮೂಲನೆ ಮಾಡೋದ್ ಬಿಟ್ಟು ಅನುದಾನಗಳನ್ನ ಸೀರೆ ಕೊಡೋದು ಇದಕ್ಕಿಟ್ಟು ಇದ್ರೊಳಗಡೆ ಕಮಿಷನ್ ಬೇಸು ತಗೊಳ್ಳೋದಿಕ್ಕೆ ಒಂದು ಅವಕಾಶ ಆಗ್ತಿದ್ಯಾ ಅಂತ ಅನ್ನಿಸ್ತಾ ಇದೆ ನಮ್ಗೆ. ಮೇಡಮ್, ನೀವ್ ಏನ್ ಬೇಡಿಕೆ ಕೇಳ್ತಿರಲ್ವಾ, ಆ ಬೇಡಿಕೆಯನ್ನ ಈಡೇರಿಸಬೇಕು. ನೀವು ನಿಮ್ಗೆ ಸಮವಸ್ತ್ರಕ್ಕೆ ಬೇಕು ಅಂತ ಕೇಳಲೇ ಇಲ್ಲ ಫಸ್ಟ್ ಆಫ್ ಆಲ್. ಈಗ ಅದನ್ನ ಕೊಟ್ಟಿದ್ದಾರೆ. ಖಂಡಿತ ಕೇಳಿಲ್ಲ. ಯಾಕೆ ಈ ಸೀರೆ ಇನ್ನೂ 2 ಎಕ್ಸ್ಟ್ರಾ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಏನ್ ಮಾಡ್ಕೋಬೇಕು, ಸೀರೆಯಿಂದ ಏನ್ ಆಗತ್ತೆ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಜೀವನ ಸಾಕಾಗ್ತಾ ಇದೆ. ಮೇಡಮ್, ಈಗ ನಿಮ್ಗೆ ಬೇರೆ ಈಗ ಬಜೆಟ್ ನಲ್ಲಿ ಈಗ ನಿಮ್ಮ ಬೇಡಿಕೆ ಈಡೇರಿಲ್ಲ. ಈಗ ಆಲ್ರೆಡಿ ಕೂಡ ನಿಮ್ಗೆ ಎಲ್ಲರಿಗೂ ಕೂಡ ಸುದ್ದಿ ಗೊತ್ತಾಗಿರುವಂತದ್ದು. ನಿಮ್ಮ ಕಾರ್ಯಕರ್ತರು ಫೋನ್ ಮಾಡ್ತಾ ಇದಾರ, ದೂರವಾಣಿ ಕರೆ ಮಾಡ್ತಾ ಇದಾರ, ಏನ್ ಹೇಳ್ತಾ ಇದಾರೆ ನಿಮ್ಮ ಕಾರ್ಯಕರ್ತರು? ಮುಂದಿನ ಕ್ರಮ ಏನ್ ಮಾಡ್ಬೇಕು ನಾವು ಅಂತ ಆಕ್ರೋಶ ಇದೆ. ಮುಂದಿನ ಕ್ರಮ ಏನ್ ಮಾಡ್ಬೇಕು ಅಂತ ಮಾತುಕತೆ ಆಡ್ಬೇಕಾಗಿದೆ. ಕಾರ್ಯಕರ್ತರೆಲ್ಲ ಆಕ್ರೋಶ ಇದೆಯಲ್ಲ ಮೇಡಮ್, ಅಂಗನವಾಡಿ ಕಾರ್ಯಕರ್ತರಲ್ಲಿ ಖಂಡಿತ ಆಕ್ರೋಶ ಇದೆ. ಮುಂದಿನ ನಡೆಗೂ ಕೂಡ ನಾವು ಯೋಚನೆ ಮಾಡ್ಬೇಕಾಗಿದೆ. ನಮ್ಗೆ ಯೂನಿಫಾರ್ಮ್ 2 ಜೊತೆ ಸೀರೆ ಬೇಡ ಸ್ವಾಮಿ, ನಮಗ್ ಕೂಲಿ ಕೊಡಿ ಅಂತ ಇವತ್ತು ಮತ್ತೆ ಇದಕ್ಕೆ ಕಾಲಿಡ್ಬೇಕು ಅನ್ನೋ ಒಂದು ಸನ್ನಿವೇಶ ಜಿಲ್ಲಾದ್ಯಂತ ಯೋಚನೆ ಮಾಡ್ಬೇಕಾದಂತ ಪರಿಸ್ಥಿತಿ ಇದೆ. ಮೇಡಮ್, ಈಗ ಮುಂದಿನ ಪ್ರತಿಭಟನೆ, ಮುಂದಿನ ಹೋರಾಟ ಇರುತ್ತಾ? ಯಾಕಂದ್ರೆ ಸಾಕಷ್ಟು
ಹೌದು, ಜಿಲ್ಲೆಗಳಲ್ಲಿ ಕಾರ್ಯಕರ್ತರ ಜೊತೆ ಮಾತಾಡಿ ಮುಂದೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತೇವೆ. ಮೇಡಮ್, ಒಂದ್ ವೇಳೆ ಸರ್ಕಾರ ನಿಮ್ಮ ಬೇಡಿಕೆ ಈಗಂತೂ ಬಜೆಟ್ ನಂತೂ ಘೋಷಣೆ ಮಾಡಿಲ್ಲ, ಈ ಮುಂದೆನೂ ಕೂಡ ಘೋಷಣೆ ಮಾಡ್ತಾರ ಇಲ್ಲ ಅನ್ನುವಂಥದ್ದು ಕೂಡ ಅನುಮಾನ ಇದೆ. ಯಾಕಂದ್ರೆ ಬಜೆಟ್ ನಲ್ಲಿ ಘೋಷಣೆ ಮಾಡ್ತಾರೆ. ಮರುಪರಿಶೀಲನೆ ಮಾಡ್ಬೇಕು ಅಂತ ನಾವು ಒತ್ತಾಯ ಮಾಡ್ತೇವೆ. ಒಂದ್ ವೇಳೆ ಮಾಡ್ಲಿಲ್ಲ ಅಂದ್ರೆ ಸರ್ಕಾರ ಗೊತ್ತಿದೆ ನಿಮ್ಗೆ ಇವತ್ತಿನ ಪರಿಸ್ಥಿತಿ ಒಳಗಡೆ ಹೇಗೆ ಹೋಗ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಮಾಡ್ಲಿಲ್ಲ ಅಂದ್ರೆ, ನಮ್ಮ ಇದಕ್ಕಾಗ್ಲಿಲ್ಲ ಅಂದ್ರೆ ಮುಂದೆ ಅವರನ್ನ ಯಾವ ರೀತಿ ತಗೊಂಡ್ ಬರ್ಬೇಕು, ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡ್ತೀವಿ. ಮೊನ್ನೆ ಸಂದರ್ಭದಲ್ಲಿ ಚುನಾವಣೆಗಿಂತ ಮುಂಚೆ ನಮ್ಗೆ ಭರವಸೆ ಕೊಟ್ಟಿದ್ರು, ಅದ್ರ ಪ್ರಕಾರ ನಡ್ಕೊಳ್ಳಿ ಅಂತ ಹೇಳ್ತಾ ಇದ್ರು ಅಲ್ಲಿ ಅಂಗನವಾಡಿ ಕಾರ್ಯಕರ್ತರು. ಭರವಸೆ ತಗೊಳ್ತಾ ಇಲ್ಲ. ಆ ಭರವಸೆ ಒಳಗಡೆ ಹೋಗ್ಲಿ. ವರ್ಷ ನಾವು 1,000 ರೂಪಾಯಿ ಕೊಟ್ಟು ನಿಮ್ಮ 15,000 ಮುಗಿಸ್ತೀವಿ ಅಂದಿದ್ದಾರೆ. ಆ ಆಧಾರದ ಮೇಲಾದ್ರೂ ಇವ್ರು ಇವಾಗ ಒಂದ್ ಸ್ವಲ್ಪ ಜಾಸ್ತಿ ಮಾಡ್ಬೇಕಿತ್ತು. ಸರ್ವಿಸ್ ಆಧಾರದಲ್ಲಿ ಕೊಟ್ಬಿಟ್ರೆ ಸಾಕಾಗ್ಬಿಡತ್ತೆ. ಇವ್ರಿಗೆ 1,000 ರೂಪಾಯಿ ಕೊಡೋದ್ರೆ ದೊಡ್ಡದಿಲ್ಲ. 2 ಸೀರೆ ಬೇಡ ಸ್ವಾಮಿ ನಮ್ಗೆ, ದಯವಿಟ್ಟು ನಿಮ್ ಸೀರೆನ ವಾಪಸ್ ತಗೊಂಡು ನಮ್ಗೆ ಗೌರವಧನವನ್ನ ಈ ಒಂದು ಮರು ಬಜೆಟ್ ಒಳಗಡೆ ಘೋಷಣೆ ಮಾಡಿ ಅಂತ ಕೇಳ್ಕೊಳ್ತಾ ಇದೀವಿ. ಬಜೆಟ್ ಎಷ್ಟು ನಿರಾಸೆ ತಂದಿದೆ ಮೇಡಮ್. ನೀವಂತೂ ನಿರೀಕ್ಷೆ ಮಾಡಿರ್ಲಿಲ್ಲ ಈ ರೀತಿ ನಿಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ನಮ್ಮ ಕಾರ್ಮಿಕ ವರ್ಗಕ್ಕೆ ಈ ರೀತಿ ಮಾಡ್ತಾರೆ ಅಂತ ನಾವ್ ಅನ್ಕೊಂಡೇ ಇರ್ಲಿಲ್ಲ. ಬಜೆಟ್ ಬೇರೆ ಕಾರ್ಯಕ್ರಮಗಳಿಗೆ ಇರ್ತಕ್ಕಂಥದ್ದು ಉತ್ತಮವಾಗಿದೆ, ಆದ್ರೆ ಇಲಾಖೆಯಲ್ಲಿ ನಿವೃತ್ತಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕ ವರ್ಗಕ್ಕೆ ತುಂಬಾ ಅನ್ಯಾಯ ಮಾಡ್ತಾ ಇದ್ದಾರೆ. ಈಗ ಈ ಕಾರ್ಮಿಕರಿಗೆ ನಂಬಿಕೆಯಿಂದ ಸರ್ಕಾರವನ್ನ ತಗೊಂಡ್ ಬಂದಿದ್ರು ಅಂತ ಕಾರ್ಮಿಕರಿಗೆ ಇವತ್ತು ದ್ರೋಹವನ್ನ ಮಾಡ್ತಾ ಇದೆ ಸರ್ಕಾರ. ಈಗ ಸೀರೆ ತೆಗೆದುಕೊಳ್ತೀರ ಅಂದ್ರೆ ಸಮವಸ್ತ್ರ ಕೊಡ್ತಾ ಇದ್ರಲ್ಲ, ಅದನ್ನ ನೀವು ತೆಗೆದುಕೊಳ್ತೀರ? ಅದನ್ನ ಖಂಡಿತ ನಮಗ್ ಬೇಡ ಅಂತ ನಾವ್ ಇವತ್ತು ಕೇಳ್ತೇವೆ. ನಿಮ್ಮ ಸೀರೆ ನಮಗ್ ಬೇಡ, ವೇತನ ಕೊಡಿ ಅಂತ ಕೇಳ್ತೇವೆ. ಮುಂದೆ ಇವಾಗ ಸಭೆ ನಡೆಸ್ತೀರಾ ಮೇಡಮ್? ಸಭೆ ನಡೆಸ್ತೀರಾ ಅಥವಾ ಮುಂದಿನ ಹೋರಾಟ, ಮುಂದಿನ ನಿಮ್ಮ ನಡೆಗಳ ಬಗ್ಗೆ? ಖಂಡಿತ ನಾವು ಇವತ್ತು ಎಲ್ಲಾ ಜಿಲ್ಲೆಗಳಲ್ಲಿ ಆನ್ಲೈನ್ ಮುಖಾಂತರ ಸಭೆಗಳು ಮಾಡ್ತೇವೆ. ಮಾಡದ್ಮೇಲೆ ಏನ್ ಮಾಡ್ಬೇಕು, ಏನ್ ಕೇಳ್ಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡ್ತೇವೆ. ಮತ್ತೆ ಈ ಬಂಡರು 1 ವರ್ಷದಿಂದ ಕೇಳ್ತಾ ಬಂದಿದ್ವಿ, ಆದ್ರೂ ಬಂಡತನದಲ್ಲಿ ಈ ರೀತಿಯಾಗಿ ಘೋಷಣೆ ಮಾಡಿದ್ದಾರೆ ಅಂದ್ರೆ ಇವ್ರ ವ್ಯಕ್ತಿತ್ವವನ್ನ ನಾವು ಇವತ್ತು ನೋಡ್ತಾ ಇದೀವಿ. ಮುಂದೆ ಏನ್ ಮಾಡ್ಬೇಕು ಅಂತ ಚಿಂತನೆ ಮಾಡ್ತೀವಿ. ಈ ಮೂಲಕ ಹೇಳಕ್ ಬಯಸ್ತೀವಿ ಮೇಡಮ್ ಇವರಿಗೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ, ಸಿದ್ದರಾಮಯ್ಯ ಅವರಿಗೆ. ನಮ್ಮ ಮಹಿಳಾ ಮಂತ್ರಿ, ನಮ್ಮ ಜೀವನ ಹೇಗೆ ಹೆಣ್ಮಗಳು ಒಂದ್ ಮನೆಯಲ್ಲಿ ಮಕ್ಕಳನ್ನ ಎಲ್ಲರನ್ನು ಸಾಕ್ಲಿಕ್ಕೆ ಅವಳಿಗೆ ಎಷ್ಟು ಕಷ್ಟ ಇದೆ, ಅವ್ರ ಪರಿಸ್ಥಿತಿ ಏನು ಅಂತ ಅರ್ಥ ಇನ್ನಷ್ಟು ನಮ್ಮ ಮುಖ್ಯಮಂತ್ರಿಗಳಿಗೆ ನಾವೇನು ಹೋರಾಟದ ಮುಖಾಂತರ ಇದನ್ನ ಆಹ್ವಾನನ ಕೊಟ್ಟಿದ್ವಿ, ಆ ಸಂದರ್ಭದಲ್ಲಿ ಬಂದು ನಮ್ಮ ಪರವಾಗಿ ನಿಂತು ಕೆಲಸ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇಲ್ಲ ನಮ್ಗೆ. ಯಾಕೆಂದ್ರೆ ನಮ್ಮ ವೇತನ ಜಾಸ್ತಿ ಆಗದೆ ಇರೋದು, ಏನಿವತ್ತು ನಿವೃತ್ತಿ ಆದವರಿಗೆ ನಾನ್ ಮಾತಾಡ್ತೀನಿ ಎಂದು ಇಡೀ 6 ತಿಂಗಳಿಂದನೂ ಕೂಡ ಯಾವ ಮಾತುಕತೆ ಆಡ್ಲಿಲ್ಲ. ಏನು ಉದ್ದೇಶ ನಮಗ್ ಗೊತ್ತಾಗ್ತಾ ಇಲ್ಲ. ನಿಜವಾಗ್ಲೂ ಮಹಿಳಾ ಮಂತ್ರಿ ಅಂತ ಹೇಳಿ ನಾವು ನಿಮ್ಮನ್ನ ತುಂಬಾ ಆದರಿಸಿದ್ವಿ, ಪ್ರೀತಿಸಿದ್ವಿ. ನೀವು ಒಳ್ಳೆ ಕೆಲಸ ಮಾಡ್ತೀರಿ ನಮ್ಮ ಕಾರ್ಮಿಕರಿಗೆ ಅಂತ. ಆದ್ರೆ ತಾವು ಆ ಇಲಾಖೆ ಒಳಗಡೆ ಗೃಹಲಕ್ಷ್ಮಿ ಅನ್ನೋ ಒಂದಷ್ಟನ್ನ ಕಾಪಾಡೆ ಬೇರೆ ಯೋಜನೆಗಳನ್ನ ಲಾಂಚ್ ಮಾಡ್ತಾ ಆಲ್ರೆಡಿ 50 ವರ್ಷ ದುಡಿದಂತ ಕಾರ್ಮಿಕರಿಗೆ ಅನ್ಯಾಯ ಮಾಡಿಸ್ತಾ ಇದ್ದೀರಿ. ಇದು ತಮ್ಗೆ ಸರಿಯಾದ್ದಲ್ಲ. ಈಗ್ಲಾದ್ರೂ ಮರುಪರಿಶೀಲನೆಗೆ ಅವಕಾಶ ಮಾಡಿ ನಾವು ಒತ್ತಾಯವನ್ನ ಮಾಡ್ಲಿಕ್ಕೆ ನಾವು ತಯಾರಿದ್ದೇವೆ ಅಂತ ಹೇಳಕ್ ಇಷ್ಟಪಡ್ತೀವಿ. ಏನು ಹೋರಾಟ ತೀವ್ರ ಸ್ವರೂಪದಲ್ಲಿ ಹೋರಾಟ ಮಾಡ್ತೀರಾ? ನಾವು ಚರ್ಚೆ ಮಾಡ್ತೇವೆ. ತುಂಬಾ ಈ ಬಂಡಾಯ ಸರ್ಕಾರದ ಜೊತೆ ಇಷ್ಟೆಲ್ಲಾ ಮಹಿಳೆಯರು ಸಾವಿರಾರು 10,000 ಗಟ್ಲೆ ಫೀಲ್ಡ್ ಅಲ್ಲಿ ಬಂದು ಮನವಿ ತಗೊಂಡು ನೋಡಿ ಎಲ್ಲಾ ಮಾಡಿ ಬಜೆಟ್ ಒಳಗಡೆ ನಾವು ಇವತ್ತಲ್ಲ, ಆಲ್ರೆಡಿ 1 ವರ್ಷದಿಂದ ಕೂಡ 6 ತಿಂಗಳಿಂದ ಹಂತವಾಗಿ ಹೋರಾಟಗಳನ್ನ ಮಾಡ್ತಾ ಬರ್ತಾ ಇದ್ದೇವೆ. ಮನವಿ ಕೊಡ್ತಾನೆ ಇದ್ದೇವೆ. ತಗೊಂಡ್ರು ಕೂಡ ಈ ಹೆಣ್ಮಕ್ಳನ್ನ ಶೋಷಣೆಯಾಗಿ ಕೊಟ್ಟಿರ್ತಕ್ಕಂಥ ಈ ಬಜೆಟ್ ಹೆಣ್ಮಕ್ಳ ವಿರೋಧಿ. ನಮ್ಮ ಏನು ಹೆಣ್ಮಕ್ಳಂದ್ರೆ ನಮ್ಮ ಅಂಗನವಾಡಿ ಕಾರ್ಮಿಕರ ವಿರೋಧಿಯಾಗಿದೆ ಈ ಬಜೆಟ್. ಇಲಾಖೆ ಒಳಗಡೆ ಬರೀ ಅವ್ರು ಏನು ಆದಾಯ ಮಾಡ್ಕೊಳ್ಬೇಕು, ಏನ್ ಬರ್ಬೇಕು, ಎಲ್ಲಿ ಕಮಿಷನ್ ಬೇಸಿದೆ ಇಂಥದ್ದು ಇದೆ ಬಿಟ್ರೆ ನಮ್ಮ ಕಾರ್ಮಿಕರಿಗೆ ವೇತನ ಜಾಸ್ತಿ ಆಗಿರ್ಬೋದು, ಮತ್ತೆ ಈ ಫುಡ್ಗೆ ಯಾವ ರೀತಿ ಇದೆ ನೋಡ್ಬೇಕೀಗ. ಆಹಾರಕ್ಕಾಗಿ ಇನ್ಕ್ರೀಸು ಆ ಮಕ್ಕಳಿಗೆ, ಗರ್ಭಿಣಿಯರಿಗೆ ಯಾವ ರೀತಿ ಕೊಡ್ತಾರೆ ಅನ್ನೋದನ್ನ ನಾವು ಮುಂದೆ ನೋಡ್ಬೇಕಾಗತ್ತೆ. ಮತ್ತೆ ನಮ್ಮ ಮಕ್ಕಳು ಇದಾರೆ, ಮಕ್ಕಳಿಗೆ ಒಂದು ಯೂನಿಫಾರ್ಮು, ಅಂಗನವಾಡಿಗಳನ್ನ ಸ್ಟ್ರೆಂಥನ್ ಮಾಡೋದು ಅದೆಲ್ಲ ಬಿಟ್ಟು ಕಾರ್ಯಕರ್ತರು ಇರೋ 2 ಜೊತೆ ಸೀರೆ ಉಟ್ಕೊಳ್ಳೋದಿಕ್ ಸಾಕಾಗತ್ತೆ. ಆ ಸೀರೆಯನ್ನೇ ನೆಟ್ಟಿಗೆ ಕರೆಕ್ಟ್ ಆಗಿ ಒಳ್ಳೆ ಕ್ವಾಲಿಟಿ ಒಳಗಡೆ ಕೊಡ್ತಾ ಇಲ್ಲ. ಇನ್ನ ಈ ಸೀರೆನ ಯಾತಕ್ಕಾಗಿ ಕೊಡ್ತಿದ್ದಾರೆ, ಅದರಲ್ಲಿ ಎಷ್ಟು ದುಡ್ಡು ವ್ಯವಹಾರ ಮಾಡ್ಬೇಕು ಅಂತ ವಾಪಸ್ ಬರ್ಬೇಕಲ್ಲ ಅವ್ರಿಗೆ ರಿಟರ್ನ್. ನಮ್ಮ ಹೆಸರು ಅವ್ರಿಗೆ ಮತ್ತೆ ವಾಪಸ್ ಬರುತ್ತೆ ಬಜೆಟ್ ರಿಟರ್ನ್. ನಮ್ಗೆ ಅವಶ್ಯಕತೆ ಇಲ್ಲ, ನಾವು ಕೇಳಿಲ್ಲ. ಆಲ್ರೆಡಿ ನಮ್ಗೆ
ಎರಡು ಯೂನಿಫಾರ್ಮ್ ಅಂತ ಹೇಳಿ 2 ಕೊಡ್ತಾ ಇದ್ದಾರೆ, ಅದೇ ಸಾಕು ನಮ್ಗೆ. ನಮ್ಗೆ ಮತ್ತೆ 2 ಸೀರೆ ಅವಶ್ಯಕತೆ ಇಲ್ಲ. ಸೀರೆನ ವಾಪಸ್ ತಗೊಂಡು ನಮ್ಗೆ ವೇತನವನ್ನ ಈ ಒಂದು ಬಜೆಟ್ ಚರ್ಚಾ ಇದ್ರೊಳಗಡೆ ಮರುಪರಿಶೀಲನೆ ಮಾಡಿ ವೇತನ ಜಾಸ್ತಿ ಮಾಡಿ ಅಂತ ಹೇಳಿ ಅವ್ರಿಗೆ ಮನವಿ ಮಾಡ್ತಾ ಇದ್ದೇವೆ. ಓಕೆ, ತುಂಬಾ ಧನ್ಯವಾದ ಜಯಮ್ ಅವರು ಮಾತಾಡಿದಕ್ಕೆ. ಒಂದು ಸಾಕಷ್ಟು ಬೇಡಿಕೆ ಇಟ್ಟಿದ್ರಿ, ನಮ್ಮ ಈ ವ್ಯವಸ್ಥೆಗೆ ತಲುಪಿಸಲಿಕ್ಕೆ ತಾವು ನಮ್ಮ ಜೊತೆ ನಮ್ಮ ಹಳಲನ್ನ ತಗೊಂಡಿದ್ದಕ್ಕೆ, ಮಾತಾಡಿದಕ್ಕೆ, ಈ ಸಮಾಜಕ್ಕೆ ಈ ಒಂದು ಅವ್ಯವಸ್ಥೆಯನ್ನ ಅನ್ಯಾಯವನ್ನ ತಿಳಿಸೋದಕ್ಕೆ ತಾವು ಮುಂದೆ ಬಂದಿರೋದಕ್ಕೆ ತಮಗೂ ಕೂಡ ಧನ್ಯವಾದ. ವೀಕ್ಷಕರೇ, ಇದು ಅಂಗನವಾಡಿ ಕಾರ್ಯಕರ್ತೆಯರ ಸಂಘದ ಪ್ರಧಾನ ಕಾರ್ಯದರ್ಶಿ ಆದಂಥ, ಅಂದರೆ AITUC ಪ್ರಧಾನ ಕಾರ್ಯದರ್ಶಿ ಆದಂಥ ಎಂ ಜಯಮ್ ಅವರ ಒಂದು ಆಕ್ರೋಶದ ಮತ್ತು ಅಸಮಾಧಾನದ ಮಾತುಗಳು. ಸರ್ಕಾರ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಏನು ಬೇಡಿಕೆಗಳಿತ್ತು ಅದನ್ನು ಈಡೇರಿಸಿಲ್ಲ. ವೇತನವನ್ನು ಹೆಚ್ಚಳ ಮಾಡಬೇಕಾಗಿತ್ತು, ಅದೇ ರೀತಿ ಸಾಕಷ್ಟು ಕೂಡ ಬೇಡಿಕೆಗಳಿದ್ದು ಅದನ್ನು ಈಡೇರಿಸುವುದನ್ನು ಬಿಟ್ಟು ಸಮವಸ್ತ್ರ ಒಂದು ಜೊತೆ ಹೆಚ್ಚುವರಿ ಕೊಡ್ತಾ ಇರುವಂಥದ್ದು ಅವಶ್ಯಕತೆ ಇಲ್ಲ, ನಾವು ಕೇಳಿರಲಿಲ್ಲ. ನಿಮ್ಮ ಒಂದು ಸಮವಸ್ತ್ರವನ್ನು, ಅಂದರೆ ಸೀರೆಯನ್ನು ಕೊಡ್ತಾ ಇದ್ದಾರೆ, ಅದನ್ನು ನೀವೇ ಇಟ್ಕೊಳ್ಳಿ, ನಮಗೆ ವೇತನವನ್ನು ಹೆಚ್ಚಳ ಮಾಡಿ, ಇಲ್ದಿದ್ರೆ ಮುಂದಿನ ದಿನಗಳು ಹೋರಾಟ ಹಮ್ಮಿಕೊಳ್ಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಮತ್ತು ತಮ್ಮ ಒಂದು ಈ ಬಜೆಟ್ನಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಏನನ್ನು ಕೂಡ ಘೋಷಣೆ ಮಾಡಿಲ್ಲ ಅಂತ ಅಸಮಾಧಾನವನ್ನು ಹೊರಹಾಕಿರುವಂಥದ್ದು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.